ಹೇ ಗೈಸ್, ನಾನೇ ನಿಮ್ಮ ಕಾರ್ತಿಕ್ ವಿತ್ ಸುಷ್ಮಾ ಮಾತಾಡ್ತಿರೋದು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀವಿ. ನಾ ಇಬ್ಬರು ಆರಾಮಾಗಿದ್ದೀವಿ. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ವಿತಿನ್ 5 ಮಿನಿಟ್ಸಲ್ಲಿ ಹೇಗೆ ರೆಡಿ ಆಗೋದು ಅಂದ್ಬಿಟ್ಟು ನಾನು ನಿಮಗೆ ವ್ಲಾಗ್ ಮಾಡಿದ್ನಲ್ಲ, ಆ ವ್ಲಾಗಲ್ಲಿ ಬಂದು ನನಗೆ ಸುಮಾರು ಜನ ಕ್ವಶನ್ಸ್ನ ಕೇಳಿದ್ರಿ. ಏನು ಕ್ವಶನ್ಸ್ ಅಂದರೆ, ಯಾವ ಥರ ಕಾಜಲ್ನ ಯೂಸ್ ಮಾಡ್ತೀರಾ, ಫೌಂಡೇಶನ್ನ ಯೂಸ್ ಮಾಡ್ತೀರಾ, ಸನ್ಸ್ಕ್ರೀನ್ನ ಯೂಸ್ ಮಾಡ್ತೀರಾ ಅಂತ ಅಂದ್ಬಿಟ್ಟು ಪ್ಲೀಸ್ ಹೇಳಿ ಅಂತ ಸುಮಾರು ಜನ ಕ್ವಶನ್ಸ್ನೆಲ್ಲ ಕೇಳಿದ್ರಿ. ಸೊ ಅವ್ರ ಕ್ವಶನ್ಸೆಲ್ಲ ಇವತ್ತು ನಾನು ನಿಮಗೆ ಡೌಟ್ನ ಕ್ಲಿಯರ್ ಮಾಡ್ತೀನಿ. ಬನ್ನಿ ವಿಡಿಯೋ ಹೊಡೆಯೋಣ. ಓಕೆ, ಫಸ್ಟ್ ಯಾವುದರಿಂದ ಸ್ಟಾರ್ಟ್ ಮಾಡೋಣ ಅಂದರೆ ಸನ್ಸ್ಕ್ರೀನಿಂದ ಸ್ಟಾರ್ಟ್ ಮಾಡ್ತೀನಿ. ಒಂದು ಸೆಕೆಂಡ್, ನಾನು ಇನ್ನೊಂದು ಡೌಟ್ನ ಕ್ಲಿಯರ್ ಮಾಡಿಬಿಡ್ತೀನಿ ನಿಮಗೆ. ನಾನು ಬಜೆಟ್ ತಕ್ಕಂತೆ ಯಾವುದು ಹೇಳ್ತಾ ಇಲ್ಲ. ದಯವಿಟ್ಟು ಬಜೆಟ್ ಮೇಲೆ ಪ್ರಾಡಕ್ಟ್ಸ್ನ ದಯವಿಟ್ಟು ಪರ್ಚೇಸ್ನ ಮಾಡಬೇಡಿ, ನಿಮ್ಮ ಸ್ಕಿನ್ಗೆ ಡ್ಯಾಮೇಜ್ ಆಗುತ್ತೆ. ಇನ್ನೊಂದು ಬ್ಯೂಟಿ ಪ್ರಾಡಕ್ಟ್ಸಲ್ಲಿ ಏನು ನಿಮಗೆ ಸ್ಕ್ಯಾಮ್ ಮಾಡ್ತಿದ್ದಾರೆ ಅಂತಂದರೆ, ಬ್ರ್ಯಾಂಡ್ನ ಹೆಸರು ಹಾಕ್ಬಿಟ್ಟು ಲೋಕಲ್ ಪ್ರಾಡಕ್ಟ್ಸ್ನ ನಿಮಗೆ ಸೇಲ್ ಮಾಡ್ತಾರೆ. ಆ ಪ್ರಾಡಕ್ಟ್ಸ್ನ ಬಂದು ನೀವು ಯೂಸ್ ಮಾಡಾದಮೇಲೆ ನಿಮ್ಮ ಸ್ಕಿನ್ನು ಡ್ಯಾಮೇಜ್ ಆಗುತ್ತೆ, ಆಮೇಲೆ ಪಿಂಪಲ್ಸ್ ಬರುತ್ತೆ, ಪೋರ್ಸ್ ಬರುತ್ತೆ. ಇದು ಚೆನ್ನಾಗಿರೋ ಬ್ರ್ಯಾಂಡ್ ತಾನೇ, ನಾನು ಚೆನ್ನಾಗಿ ಯೂಸ್ ಮಾಡ್ತಾಯಿದ್ದೀನಿ, ನನ್ನ ಬಜೆಟ್ ತಕ್ಕನಂತೂ ಇತ್ತು, ನೋಡಿದೆ ನನ್ನ ಫೇಸ್ ಹಿಂಗಾಗೋಯಿತು ಅನ್ನೋ ಡೌಟ್ಸ್ ನಿಮಗೆ ಇರುತ್ತೆ. ದಯವಿಟ್ಟು ಯಾರು ಬಜೆಟ್ ತಕ್ಕನಂತೆ ಯಾವತ್ತೂ ಹೋಗಬೇಡಿ. ನಾನು ಹೇಳೋ ಬ್ರ್ಯಾಂಡ್ನ ಮೇ ಬಿ ನೀವು ಟ್ರೈ ಮಾಡಿದ್ರೆ ನಿಮ್ಮ ಸ್ಕಿನ್ನು ಚೆನ್ನಾಗಿರುತ್ತೆ ಅಂತ ನನ್ನ ಸೈಡಿಂದ ಒಂದು ಚಿಕ್ಕ ಸಜೆಷನ್ ಅಷ್ಟೇ ನಾನು ಹೇಳ್ತಾ ಇರೋದು ನಿಮಗೆ. ಓಕೆ, ಸನ್ಸ್ಕ್ರೀನ್ನ ಇನ್ನೊಂದು, ನೀವು ಪ್ರಾಡಕ್ಟ್ನ ಎಲ್ಲೂ ಪರ್ಚೇಸ್ ಮಾಡ್ತೀರಾ ಅಂದರೆ HNG ಗೊತ್ತಾ, ಹೆಲ್ತ್ ಆ್ಯಂಡ್ ಗ್ಲೋ ಅಂತ ಸ್ಟೋರ್ಸ್ ಎಲ್ಲ ಇರುತ್ತೆ. ಸೊ ಆ ಸ್ಟೋರ್ಸಲ್ಲೇ ನೀವು ಹೋಗಿ ಪರ್ಚೇಸ್ ಮಾಡಿದ್ರೆ ನಿಮಗೆ ಬೆಟರ್, ನಿಮ್ಮ ಸ್ಕಿನ್ ತಕ್ಕನಂತೆ ನೋಡಿ ಕೊಡ್ತಾರೆ. ಅಲ್ಲೇನು ಗೊತ್ತಾ, ಫ್ರೀ ಸ್ಕಿನ್ ಕೇರ್ ಟೆಸ್ಟ್ನ ಮಾಡ್ತಾರೆ. ಇವಾಗ ಸದ್ಯಕ್ಕಿದೆಯೇನಂತ ಗೊತ್ತಿಲ್ಲ. ನಾನು 7 ಮಂತ್ಸ್ ಬ್ಯಾಕ್ ನಾನು ಚೆಕ್ ಮಾಡಿಸಿದ್ದೆ ನನ್ನ ಸ್ಕಿನ್ನ. ಚೆಕ್ ಮಾಡ್ತಾಯಿದ್ರು. ಮೇ ಬಿ ಇವಾಗಿತ್ತು ಅಂತಂದರೆ ಮೇ ಬಿ ಚೆಕ್ ಮಾಡ್ತಾರೆ. ನೀವು ಹೋಗಿ ಚೆಕ್ ಮಾಡಿಸ್ಕೊಂಡು ನಿಮ್ಮ ಸ್ಕಿನ್ ತಕ್ಕನಂತೆ ಯಾವ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ಬೋದು ಅಂದ್ಬಿಟ್ಟು ನೀವು ಅಲ್ಲೋಗಿ ಪರ್ಚೇಸ್ ಮಾಡ್ಬೋದು. ಇದು ಯಾವುದೇ ರೀತಿ ಪ್ರಮೋಷನ್ಸ್ ಅಲ್ಲ, ನನ್ನ ಸಜೆಷನ್, ನನ್ನ ಸೈಡಿಂದ ಸಜೆಷನ್ನ ಕೊಡ್ತಾಯಿದ್ದೀನಿ. ಅಲ್ಲಿ ಬಂದು ಚೆನ್ನಾಗಿರೋ ಒಳ್ಳೆ ಬೆಸ್ಟ್ ಬ್ರ್ಯಾಂಡ್ಸ್ನೇ ಅಲ್ಲೂ ಸೇಲ್ ಮಾಡೋದು. ನೀವು ಅಲ್ಲೋಗಿ ಅವ್ರ ಹತ್ರ ಸಜೆಷನ್ನ ತೊಗೊಂಡು ಅವ್ರ ಹತ್ರ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡಿದ್ರೆ ನಿಮ್ಮ ಸ್ಕಿನ್ ಅಂತೂ ಇನ್ನೂ ಚೆನ್ನಾಗಿರುತ್ತೆ, ನಿಮಗೂ ಬೆಸ್ಟ್ ಬ್ರ್ಯಾಂಡ್ ಅನ್ನೋದು ಸಿಗುತ್ತೆ. ಒಳ್ಳೆ ಬ್ರ್ಯಾಂಡನ್ನು ನಾನು ತೊಗೊಂಡೆ, ನನಗೊಂಥರ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು, ನನ್ನ ಸ್ಕಿನ್ ಬಂದು ಗ್ಲೋ ಆಯಿತು ಅನ್ನೋದು ಬಂದು ನಿಮ್ಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಓಕೆ, ಪಾಯಿಂಟ್ ಒಳಗಡೆ ಬರೋಣ. ಫಸ್ಟ್ ಸನ್ಸ್ಕ್ರೀನೆಲ್ಲ ಬೆಸ್ಟ್ ಅಂದರೆ ಬೆಸ್ಟ್ ಬ್ರ್ಯಾಂಡ್ ಯಾವುದು ಅಂತಂದರೆ ಹೀಲಿಯೋ ಕೇರ್ ಅಂತ ಗೊತ್ತಾ, ಕೇಳಿದ್ದೀರಾ? ಹೀಲಿಯೋ ಕೇರ್ ಅಂತ, ಅದು ಒನ್ ಆಫ್ ದ ಬೆಸ್ಟ್ ಬ್ರ್ಯಾಂಡ್ ಅಂತಲೇ ನಾನು ಹೇಳ್ತೀನಿ. ಆ ಬ್ರ್ಯಾಂಡ್ನ ಬಂದು ಜಾಸ್ತಿ ಯೂಸ್ ಮಾಡೋದು ಯಾರು ಅಂತಂದರೆ ಸೆಲೆಬ್ರಿಟೀಸ್ ತುಂಬ ಜನ ಯೂಸ್ ಮಾಡ್ತಾರೆ. ಅದು ಬೇಕಂದರೆ ಪ್ರೈಸು ನಾನು ಹೇಳ್ಬಿಡ್ತೀನಿ. 100 ml 100 ml ನಿಮಗೆ 1700 ಚೇಂಜ್ ಬರುತ್ತೆ, ಇಲ್ಲಾಂದರೆ 1600 ಚೇಂಜ್ 1700 ಚೇಂಜ್ ಒಳಗಡೆ ಇರುತ್ತೆ. ಅದು ಎಲ್ಲ ಜಾಸ್ತಿ ಯಾರು ಯೂಸ್ ಮಾಡಿದ್ರೆ ಸೆಲೆಬ್ರಿಟೀಸೇ ತುಂಬ ಜನ ಯೂಸ್ ಮಾಡ್ತಾರೆ. ಒನ್ ಆಫ್ ದ ಬೆಸ್ಟ್ ಬ್ರ್ಯಾಂಡ್ ಅಂತಲೇ ಹೇಳ್ಬೋದು. ಸನ್ಸ್ಕ್ರೀನಲ್ಲೇ ಅದು ನೀವು ಯೂಸ್ ಮಾಡಿ ನೋಡಿ, ನಿಮಗೆ ಎಷ್ಟು ಒಳ್ಳೆ ರಿಸಲ್ಟ್ ಅಂದರೆ ಅಷ್ಟು ಒಳ್ಳೆ ರಿಸಲ್ಟ್ ನಿಮಗೆ ಕೊಡುತ್ತೆ. ನಾನು ಯೂಸ್ ಮಾಡ್ತಿದ್ದೆ ಅವಾಗ, ಬಟ್ ಇವಾಗ ನಾನು ಅದನ್ನು ಯೂಸ್ ಮಾಡ್ತಿಲ್ಲ. ಯಾಕಂದರೆ ಬಜೆಟ್ ನನ್ನ ಹತ್ರ ಅಷ್ಟೊಂದು ಅಮೌಂಟ್ ಇಲ್ಲ. ಒಂದು ಕ್ರೀಮ್ಗೆ 1700 ಇನ್ವೆಸ್ಟ್ ಮಾಡೋಷ್ಟು ನನ್ನ ಹತ್ರ ಇವಾಗ ಅಮೌಂಟ್ ಇಲ್ಲ. ಅದಕ್ಕೋಸ್ಕರ ನಾನು ಅವಾಗ ಯೂಸ್ ಮಾಡ್ತಿದ್ದೆ. ಇವಾಗ ನಾನು ಯಾವುದೇ ರೀತಿ ಸನ್ಸ್ಕ್ರೀನ್, ಯಾವುದೇ ರೀತಿ ಕ್ರೀಮ್ಸ್ನ ನಾನು ಯೂಸ್ ಮಾಡ್ತಿಲ್ಲ. ಒಂದೇ ಒಂದು ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತೀನಿ. ನಂದು ಡ್ರೈ ಆ್ಯಂಡ್ ಆಯಿಲ್ ಸ್ಕಿನ್ ಆಗಿರೋದ್ರಿಂದ ಪಾಂಡ್ಸ್ ಮಾಯ್ಶ್ಚರೈಸರ್ನ ಒಂದು ಯೂಸ್ ಮಾಡ್ತೀನಿ. ಅದು ಬಿಟ್ಟರೆ ಬೇರೆ ಯಾವ ಬ್ರ್ಯಾಂಡ್ ನಾನು ಸದ್ಯಕ್ಕೆ ಇವಾಗ ಯೂಸ್ ಮಾಡ್ತೀನಿ. BB ಕ್ರೀಮ್ ಒಂದು ಯೂಸ್ ಮಾಡ್ತೀನಿ ಅಷ್ಟೇ ನನ್ನ ಫೇಸ್ಗೆ. ಸನ್ಸ್ಕ್ರೀನಲ್ಲಿ ಅದಿಲ್ಲ ಅಂತ ಇಲ್ಲ, ತುಂಬ ಹೆವಿ ಆಯಿತು, ಸ್ವಲ್ಪ ಬಜೆಟ್ ಹಂಗೆ ಬೇಕು ಅಂತಂದರೆ ಪ್ಲಮ್ ಅವ್ರದ್ದು ಯೂಸ್ ಮಾಡಿ, ಅದು ಚೆನ್ನಾಗಿದೆ ಬ್ರ್ಯಾಂಡು. ಅದು ಇಲ್ಲ ಅಂತಂದರೆ ಲ್ಯಾಕ್ಮಿ ಬ್ರ್ಯಾಂಡ್ನ ಯೂಸ್ ಮಾಡಿ. ನಾನು ಲ್ಯಾಕ್ಮಿ ಬ್ರ್ಯಾಂಡ್ನ ಹೇಗೆ ಸಜೆಸ್ಟ್ ಮಾಡ್ತೀನಿ ಅಂದರೆ, ಅದು ಬ್ರ್ಯಾಂಡ್ ಹೇಳೋಕ್ಕಾಗಲ್ಲ, ಅದು ಯೂಸ್ ಮಾಡಿರೋರಿಗೆ ಗೊತ್ತಿರುತ್ತೆ. ಯಾಕಂದರೆ ನಾನು ಅಲ್ಲಿ ವರ್ಕು ಮಾಡಿದ್ದೀನಿ, ಆ ಬ್ರ್ಯಾಂಡ್ನ ಯೂಸು ಮಾಡಿದ್ದೀನಿ. ಹಾಗಾಗಿ ನನಗೆ ಆ ಬ್ರ್ಯಾಂಡ್ ಬಗ್ಗೆ ತುಂಬ ಡೀಟೇಲಾಗೂ ನನಗೆ ಗೊತ್ತು. ಲ್ಯಾಕ್ಮಿನ ಯೂಸ್ ಮಾಡಿ ಕೆಲವೊಬ್ಬರಿಗೆ ಲ್ಯಾಕ್ಮಿ ಸೆಟ್ ಆಗೋಲ್ಲ, ಯಾವ ರೀಸನಿಗೆ ಅಂತ ನನಗೂ ಗೊತ್ತಿಲ್ಲ. ಕೆಲವೊಬ್ಬರಿಗೆ ಲ್ಯಾಕ್ಮಿ ಬ್ರ್ಯಾಂಡು ಸೆಟ್ ಆಗೋಲ್ಲ. ಹಾಗಾಗಿ ಲ್ಯಾಕ್ಮಿ ಬೇಡ ಅಂತಂದರೆ ಅದೇ ಹೀಲಿಯೋ ಕೇರ್ ಆ ಬ್ರ್ಯಾಂಡ್ನ ಯೂಸ್ ಮಾಡ್ಬೋದು, ಇಲ್ಲ ಪ್ಲಮ್ ಅಂತ ಯೂಸ್ ಮಾಡ್ಬೋದು. ಇನ್ನೊಂದು ಬೆಸ್ಟ್ ಬ್ರ್ಯಾಂಡು ಅಂತಂದರೆ ಸೆಟಾಫಿಲ್. ಸುಮಾರು ಜನಕ್ಕೆ ಗೊತ್ತು, ಸುಮಾರು ಜನ ಯೂಸ್ ಮಾಡ್ತಾ ಇರ್ತೀರ. ಆ ಬ್ರ್ಯಾಂಡು ಯೂಸ್ ಮಾಡಿ, ಅದು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಡಾಕ್ಟರ್ಸ್ ಬಂದು ಸ್ಕಿನ್ ಕೇರ್ಗೆ ಆ ಕ್ರೀಮ್ನ ಬಂದು ಸಜೆಸ್ಟ್ ಮಾಡ್ತಾರೆ. ನನ್ನ ಸೈಡಿಂದ ಸಜೆಷನ್ ಅಂದರೆ ಅದನ್ನು ಸಜೆಸ್ಟ್ ಮಾಡ್ತೀನಿ. ಅದಿಲ್ಲ ಅಂತಂದರೆ ಡರ್ಮಾ. ಬಜೆಟಲ್ಲಿ ಬೇಕು ಅಂತಂದರೆ ನಿಮಗೆ ಸನ್ಸ್ಕ್ರೀನ್ ಅಂದರೆ 400 ಚೇಂಜ್ ಇಲ್ಲ 600 ಚೇಂಜಲ್ಲಿ ಡರ್ಮಾ ಅವ್ರದ್ದು ಸಿಗ್ತಿದೆ, ಅದನ್ನು ಯೂಸ್ ಮಾಡ್ಬೋದು. ಪ್ಲಮ್ ಬಂದು 500 ಚೇಂಜ್ ಏನೋ ಇದೆ. ಲ್ಯಾಕ್ಮಿದು ಅದು ಬಗ್ಗೆ ಪ್ರೈಸ್ ಇವಾಗ ನನಗೆ 400 ಚೇಂಜ್ ಇರ್ಬೋದು. 400 ಚೇಂಜ್ ಏನೋ ಬರುತ್ತೆ ಲ್ಯಾಕ್ಮಿದು, ಅದನ್ನು ಯೂಸ್ ಮಾಡ್ಬೋದು. ಸನ್ಸ್ಕ್ರೀನಲ್ಲಿ ಇಷ್ಟು ಬ್ರ್ಯಾಂಡ್ನ ಚೆನ್ನಾಗಿದೆ, ಇದರಲ್ಲಿ ಯಾವ್ದು ಬೇಕಾದ್ರೂ ನೀವು ಪರ್ಚೇಸ್ ಮಾಡಿ ತೊಗೋಬೋದು. ನನ್ನ ಬೆಸ್ಟ್ ಸಜೆಷನ್ ಅಂದರೆ ಸೆಟಾಫಿಲ್
ಅದೊಂದು ತುಂಬ ಅಂದರೆ ತುಂಬ ಒಳ್ಳೆ ಬ್ರ್ಯಾಂಡ್ ಅಂತಲೇ ಹೇಳ್ಬೋದು ಸೆಟಾಫಿಲ್. ಅದಿಲ್ಲ ಅಂತ ಅಂದರೆ ಹೀಲಿಯೋಕೇರ್. ಅದು ಪ್ರೈಸ್ ಜಾಸ್ತಿ ಇರ್ಬೋದು, ಬಟ್ ಅದ್ರದ್ದು ವರ್ತ್ ಬಂದು ಅಷ್ಟೇ ತ್ರಿಬಲಾಗೇ ಇದೆ ಅಂತಲೇ ಹೇಳ್ತೀನಿ. ಹೀಲಿಯೋಕೇರ್, ಆಮೇಲೆ ಸೆಟಾಫಿಲ್, ಇಲ್ಲಾಂದರೆ ಡರ್ಮಾ, ಇಲ್ಲಾಂದರೆ ಪ್ಲಮ್, ಈ 4 ಬ್ರ್ಯಾಂಡಲ್ಲಿ ನೀವು ಯಾವುದಾದ್ರೂ ಯೂಸ್ ಮಾಡಿ. ಎಲ್ಲ ಸ್ಕಿನ್ ಟೈಪ್ಸ್ಗೂ ಇದು ಸೂಟ್ ಆಗುತ್ತೆ, ನೀವು ಯೂಸ್ ಮಾಡ್ಕೋಬೋದು. ಒಳ್ಳೆ ಬ್ರ್ಯಾಂಡ್ ಸನ್ಸ್ಕ್ರೀನಲ್ಲೇ. ನೆಕ್ಸ್ಟ್ ಬಂದು ಮಾಯ್ಶ್ಚರೈಸರ್. ಸೇಮ್ ಬ್ರ್ಯಾಂಡೇ ನಾನು ಸಜೆಸ್ಟ್ ಮಾಡ್ತೀನಿ. ಸೆಟಾಫಿಲ್ ಸಜೆಸ್ಟ್ ಮಾಡ್ತೀನಿ, ಅದಿಲ್ಲ ಅಂದರೆ ಲ್ಯಾಕ್ಮಿ ಸಜೆಸ್ಟ್ ಮಾಡ್ತೀನಿ, ಅದು ಚೆನ್ನಾಗಿದೆ. ಅದು ಬಿಟ್ಟರೆ ಬೇರೆ ಯಾವುದಂದರೆ ನಿವ್ಯಾ, ಅದು ಚೆನ್ನಾಗಿದೆ. ನಮ್ಮ ಬಜೆಟ್ ಬೇಕಂದರೆ ನಿವ್ಯಾ ಯೂಸ್ ಮಾಡ್ಕೋಬೋದು. ಪಾಂಡ್ಸ್ ಬಂದು ಡ್ರೈ ವಿತ್ ಆಯಿಲ್ ವಿತ್ ಡ್ರೈ ಸ್ಕಿನ್ ಅವರು ಯೂಸ್ ಮಾಡಿ ಪಾಂಡ್ಸ್ ಬಂದು. ಅದು ಬಿಟ್ಟರೆ ಬೇರೆ ಅದು ಇಷ್ಟೇ ಬ್ರ್ಯಾಂಡ್ ಚೆನ್ನಾಗಿರೋದು. ನನ್ನ ಸೈಡ್ ಸಜೆಷನ್ ಅಂದರೆ ಇದೆಲ್ಲ ಬಂದು ನಾನು ಯೂಸ್ ಮಾಡಿದ್ದೀನಿ, ಬಟ್ ಇವಾಗಲ್ಲ, ಆವಾಗ ಯೂಸ್ ಮಾಡಿ ಬಿಟ್ಟಿರೋ ಬ್ರ್ಯಾಂಡ್ಸ್ ಇದೆಲ್ಲನೂ. ಲ್ಯಾಕ್ಮಿಲಿ ಹೇಳ, ಅದು ಹೇಗೆ ಹೇಳೋಕ್ಕಾಗಲ್ಲ, ಅದು ಚೆನ್ನಾಗಿದೆ. ಅದಿಲ್ಲ ಅಂತಂದರೆ ಲಾರಿಯರ್ ಚೆನ್ನಾಗಿದೆ. ಮಾಯ್ಶ್ಚರೈಸರ್ ಬಂದು ಲಾರಿಯರ್ ಚೆನ್ನಾಗಿದೆ. ಈ ಬ್ರ್ಯಾಂಡ್ನ ಯೂಸ್ ಮಾಡಿ ಮಾಯ್ಶ್ಚರೈಸರಲ್ಲಿ, ನಿಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ. ಸನ್ಸ್ಕ್ರೀನ್ ಆದಮೇಲೆ ನೀವು ಮಾಯ್ಶ್ಚರೈಸರ್ನ ಯೂಸ್ ಮಾಡಿ. ಆಮೇಲೆ ಬಂದು ಸಿರಮ್ಮು ಅಷ್ಟೇ. ನೀವು ಎಷ್ಟಕ್ಕೆಷ್ಟು ಸಿರಮ್ನ ಯೂಸ್ ಮಾಡ್ತೀರೋ ಅಷ್ಟು ನಿಮ್ಮ ಸ್ಕಿನ್ನಿಗೆ ಇನ್ನೂ ಗ್ಲೋ ಕೊಡುತ್ತೆ. ಸಿರಮಲ್ಲಿ ಬಂದು ನಿಮಗೆ ಬಜೆಟ್ಟಿಗೆ ಬೇಕಂದರೆ ಗಾರ್ನಿಯರ್ನ ಯೂಸ್ ಮಾಡಿ, ಅದು ಸೂಪರಾಗಿದೆ ಬ್ರ್ಯಾಂಡು. ಅದಿಲ್ಲ ಅಂದರೆ ಪ್ಲಮ್, ಇಲ್ಲಾಂದರೆ ಡರ್ಮಾದನ್ನ ಯೂಸ್ ಮಾಡಿ, ಅದು ಚೆನ್ನಾಗಿದೆ ಡರ್ಮಾ ಬ್ರ್ಯಾಂಡು. ಅದಿಲ್ಲ ಅಂತಂದರೆ ಲಾರಿಯರ್ನ ಯೂಸ್ ಮಾಡ್ಬೋದು. ಅದೇ ಆಮೇಲೆ ಲ್ಯಾಕ್ಮಿಯಲ್ಲೂ ಲ್ಯಾಕ್ಮಿಯಲ್ಲಿ ಸಿರಮ್ಸ್ ಇಲ್ಲ ಅಂತ ಅನಿಸುತ್ತೆ. ಲ್ಯಾಕ್ಮಿಯಲ್ಲಿ ಸಿರಮ್ಸ್ ಇಲ್ಲ. ಡರ್ಮಾನ ಯೂಸ್ ಮಾಡಿ, ಆಮೇಲೆ ಲಾರಿಯರ್ನ ಯೂಸ್ ಮಾಡ್ಬೋದು. ಅದಿಲ್ಲ ಅಂತಂದರೆ ಅದು ಸೆಟಾಫಿಲಲ್ಲಿದೆ ಸಿರಮ್ ಬಂದು, ಸೆಟಾಫಿಲಲ್ಲೂ ಇದೆ, ಅದು ಆ ಬ್ರ್ಯಾಂಡು ನೀವು ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಬಂದು ಫೌಂಡೇಶನ್. ನಾನು ಒಂದು ಫೌಂಡೇಶನ್ನ ಹೇಳ್ತೀನಿ, ಸೀರಿಯಸ್ ಆಗಲೂ ಈ ಫೌಂಡೇಶನ್ನ ಬಂದು ಟ್ರೈ ಮಾಡಿ, ಅದು ನಿಮ್ಗೆ ಒಳ್ಳೆ ರಿಸಲ್ಟ್ ಅಂತಲೇ ಹೇಳ್ತೀನಿ. ಲ್ಯಾಕ್ಮಿಲೇ ಯಾವುದು ಗೊತ್ತಾ, ಸಿರಮ್ ಫೌಂಡೇಶನ್ ಅಂತ ಬರುತ್ತೆ. ಅದು ಎಷ್ಟು ಲೈಟ್ ವೆಯ್ಟ್ ಅಂತಂದರೆ ಅಷ್ಟು ಲೈಟ್ ವೆಯ್ಟು. ನೀವು ಡೈಲಿ ಯೂಸಿಗೆ ಬಂದು ಈ ಬ್ರ್ಯಾಂಡಲ್ಲೇ ಸಿರಮ್ ಫೌಂಡೇಶನ್ ಅಂತ ಕೇಳಿ ನಿಮಗೆ ಸಿಗುತ್ತೆ. ಅದೇ ಹೇಳಿದ್ನಲ್ಲ, HNG ಹೆಲ್ತ್ ಆ್ಯಂಡ್ ಗ್ಲೋ ಸ್ಟೋರ್ಸಲ್ಲಿ ಹೋಗಿ ಕೇಳಿದ್ರೆ ನಿಮಗೆ ಇದು ಕೊಡ್ತಾರೆ, ಸಿಗುತ್ತೆ. ಅದು ಇಲ್ಲ ಅಂತಂದರೆ ಲ್ಯಾಕ್ಮಿಲೇ ಮೂಸ್ ಫೌಂಡೇಶನ್ ಅಂತ ಇದೆ. ಅದು ನಿಮಗೆ ಟಚ್ ಮಾಡಿದ್ರೇ ಎಷ್ಟು ಸ್ಮೂತಾಗಿದೆ ಗೊತ್ತಾ, ಅಷ್ಟು ಸ್ಮೂತಾಗಿದೆ. ಆ ಫೌಂಡೇಶನ್ನ ಯೂಸ್ ಮಾಡ್ಬೋದು. ಅದಿಲ್ಲ ಅಂತಂದರೆ ಫಿಟ್ಮಿ ಯೂಸ್ ಮಾಡಿ. ಅದಿಲ್ಲ ಅಂತಂದರೆ ಬೇರೆ ಯಾವುದು ಮಾರ್ಸಲ್ಲಿ ಇದೆ, ಮಾರ್ಸನ್ನು ಯೂಸ್ ಮಾಡ್ಬೋದು. ಅದಿಲ್ಲ ಅಂತಂದರೆ ಫಾರೆವರ್ನ ಯೂಸ್ ಮಾಡ್ಬೋದು. ಅದಕ್ಕೆ ಮೇಲೆ ಹೋದರೆ ನಿಮಗೆ ಕಾಸ್ಟ್ಲಿನೇ ಬರುತ್ತೆ. ನಿಮಗೆ ಬಜೆಟ್ಟಿಗೆ ಬೇಕು ಫೌಂಡೇಶನ್ ಅಂದರೆ ಲ್ಯಾಕ್ಮಿನ ನಾನು ಸಜೆಸ್ಟ್ ಮಾಡ್ತೀನಿ. ಯಾಕಂದರೆ ಎಲ್ಲ ಸ್ಕಿನ್ ಟೋನ್ಗೂ ಮ್ಯಾಚ್ ಆಗಿಬಿಡುತ್ತೆ. ಯಾಕಂದರೆ ಫಸ್ಟ್ ನೀವು ಸ್ಕಿನ್ ಕೇರ್ನ ಮಾಡಿರ್ತೀರ, ಸ್ಕಿನ್ ಕೇರ್ನ ಮಾಡಿ ನೀವು ಫೌಂಡೇಶನ್ನ ಹಾಕಿದ್ರೆ ನಿಮ್ಮ ಸ್ಕಿನ್ನಿಗೆ ಬಂದು ಏನೇ ಅಂದರೆ ಏನೂ ಎಫೆಕ್ಟ್ ಆಗೋಲ್ಲ. ನಿಮಗೆ ಲೈಕ್ BB ಕ್ರೀಮ್ ಥರ ಬೇಕು ಅಂದರೆ 9to5 ಕ್ರೀಮ್ನ ಯೂಸ್ ಮಾಡಿ. ಲ್ಯಾಕ್ಮಿಲೇ ಚೆನ್ನಾಗಿದೆ. ನಾನು ಏನಕ್ಕೆ ಲ್ಯಾಕ್ಮಿ ಅಂತ ಹೇಳ್ತಾ ಇದ್ದೀನಿ ಅಂದರೆ ಅಷ್ಟು ಚೆನ್ನಾಗಿದೆ ಬ್ರ್ಯಾಂಡ್. ಆ ಪ್ರಾಡಕ್ಟ್ಸ್ನ ಯೂಸ್ ಮಾಡಿದ್ದೀನಿ, ಸೊ ಹಾಗಾಗಿ ನನ್ನ ಎಕ್ಸ್ಪೀರಿಯನ್ಸ್ನ ಹೇಳ್ತಾ ಇದ್ದೀನಿ. ಫೌಂಡೇಶನ್ನ ಅದು ನೀವು ಯೂಸ್ ಮಾಡ್ಬೋದು. ಸೊ ನನ್ನ ಇನ್ನೂ ಅಬ್ಸರ್ವ್ ಮಾಡಿ, ನಾನು ಯೂಸ್ ಮಾಡಿರೋದು ಇದು ಬಂದು ವಾಟರ್ ಪ್ರೂಫ್ ಅಲ್ಲ, ಸ್ಮರ್ಟ್ಸ್ ಪ್ರೂಫ್ ಅಲ್ಲ, ಏನೂ ಇಲ್ಲ. ನಾರ್ಮಲ್ ಲೈನರ್ನ ಯೂಸ್ ಮಾಡಿದ್ದೀನಿ. ಕೆಳಗಡೆ ಅಷ್ಟೇ ಕಾಜಲ್ ಅಪ್ಲೈ ಮಾಡಿಲ್ಲ, ಲೈನರ್ನ ಅಪ್ಲೈ ಮಾಡಿದ್ದೀನಿ. ನಾನು ಯೂಸ್ ಮಾಡೋದು ಬಂದು ಡ್ಯಾಸಲ್ ಅವ್ರನ್ನ ಯೂಸ್ ಮಾಡ್ತೀನಿ. ಲೈನರ್ ಆ್ಯಂಡ್ ಕಾಜಲ್ ಬಂದು ಲೈನರ್ನೇ ನಾನು ಅಪ್ಲೈ ಮಾಡ್ತೀನಿ. ಫಿನಿಶಿಂಗ್ ನನಗೆ ಏನಕ್ಕೆ ಲೈನರ್ ಇಷ್ಟ ಅಂದರೆ ಅದು ನೀಟಾಗಿ ಕುತ್ಕೊಳ್ಳುತ್ತೆ, ಫಿಟ್ಟಾಗಿರುತ್ತೆ. ನನಗೆ ಯಾವ ಥರ ಎಷ್ಟು ಶೇಪಿಗೆ ಬೇಕೋ, ಯಾವ ಥರ ಬೇಕು ಅಂತ ಅಂದ್ಕೊಂಡು ನೋಡ್ಕೊಂಡು ನಾನು ಅದನ್ನು ಯೂಸ್ ಮಾಡ್ತೀನಿ ಲೈನರ್ನ. ನಿಮಗೆ ಸಜೆಸ್ಟ್ ಮಾಡೋ ಬ್ರ್ಯಾಂಡ್ ಅಂದರೆ ಮಿಡ್ನೈಟ್ ಕೇಳಿದ್ದೀರಾ, ಮಿಡ್ನೈಟ್ ಕಾಜಲ್ ಬರುತ್ತೆ, ಆ ಬ್ರ್ಯಾಂಡ್ನ ಯೂಸ್ ಮಾಡಿ, ಅದು ಸೂಪರಾಗಿದೆ. ಅದಿಲ್ಲ ಅಂತಂದರೆ ಕಿಯಾ ಬ್ಯೂಟಿ, ಅದನ್ನೇ ಯೂಸ್ ಮಾಡಿ. ಅದಿಲ್ಲ ಅಂದರೆ ಸ್ವಿಸ್ ಬ್ಯೂಟಿಯಿಂದ ಇದೆ, ಅದು ಯೂಸ್ ಮಾಡಿ. ಅದು ಇಲ್ಲ ನಮಗೆ ಸ್ವಲ್ಪ ಬಜೆಟಾಗಿ ಬೇಕು ಅಂದರೆ ಮೆಬ್ಲಿನ್ನ ಯೂಸ್ ಮಾಡಿ, ಅದು ಚೆನ್ನಾಗಿದೆ. ಇನ್ನೊಂದು ಬೆಸ್ಟ್ ಏನು ಗೊತ್ತಾ, ಕಾಜಲ್ ಸಪ್ರೇಟ್, ಲೈನರ್ ಸಪ್ರೇಟಾಗಿ ನೀವು ತೊಗೊಳ್ಳೋದು ಬದಲು ಎರಡು ಒಂದೇ ಥರ ಒಂದೇ ರೀತಿ ಯೂಸ್ ಮಾಡೋ ಥರ ನೀವು ಪರ್ಚೇಸ್ ಮಾಡ್ಬೋದು. ಯಾವುದಂದರೆ ಪಾಟ್ ಕಾಜಲ್ ಬರುತ್ತಲ್ಲ, ಅದು ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಪಾಟ್ ಕಾಜಲ್ ಅನ್ನೋ ಬರುತ್ತೆ. ಅದಿಲ್ಲ ಅಂದರೆ ಶುಗರಲ್ಲೂ ಇದೆ ಪಾಟ್ ಕಾಜಲ್, ಅದು ಯೂಸ್ ಮಾಡ್ಬೋದು. ಶುಗರ್ ಅಂದರೆ ಶುಗರ್ ಬ್ರ್ಯಾಂಡ್ ಬರುತ್ತಲ್ಲ, ಆ ಬ್ರ್ಯಾಂಡಲ್ಲಿ ಬಂದು ಪಾಟ್ ಕಾಜಲ್ ಅನ್ನೋದಿದೆ, ಅದನ್ನ ನೀವು ಯೂಸ್ ಮಾಡ್ಬೋದು. ಮೇಲ್ಗಡೆ ಲೈನರ್ ಥರನೂ ಅಪ್ಲೈ ಮಾಡ್ಬೋದು, ಕೆಳಗಡೆ ಕಾಜಲ್ ಥರನೂ ಅಪ್ಲೈ ಮಾಡ್ಬೋದು. ಸೊ ನನಗೆ ಲೈನರು ಬೇಕು ಅಂತ ಅನ್ನೋರಿಗೆ ಯಾವ ಬ್ರ್ಯಾಂಡು ಅಂದರೆ ಫೇಸಸ್ ಕನ್ನಡ, ಆ ಬ್ರ್ಯಾಂಡ್ನ ಯೂಸ್ ಮಾಡ್ಬೋದು ನೀವು, ಅದು ಚೆನ್ನಾಗಿದೆ. ಲೈನರ್ ಬೇಕು ಅನ್ನೋರಿಗೆ ಲೈನರ್ಗೆ
ಈ ಬ್ರ್ಯಾಂಡ್ನ ಯೂಸ್ ಮಾಡಿ. ಫೇಸಸ್ ಕನ್ನಡ ಚೆನ್ನಾಗಿದೆ, ಅದು ಯೂಸ್ ಮಾಡ್ಬೋದು. ಆಮೇಲೆ ಮಾರ್ಸ್ನ ಯೂಸ್ ಮಾಡ್ಬೋದು. ಅದು ಇಲ್ಲ ಅಂದರೆ ನೈಕಾ ಯೂಸ್ ಮಾಡ್ಬೋದು. ಬಟ್ ಕಾಸ್ಟ್ಲಿ, ನಾನು ಹೇಳೋ ಬ್ರ್ಯಾಂಡ್ ಬಂದು ಎಲ್ಲ ಕಾಸ್ಟ್ಲಿನೇ. ಯಾಕಂದರೆ ಲೋಕಲ್ಗಿನ್ನ ನೀವು ಯೂಸ್ ಮಾಡಿ ಅದರಿಂದ ನಿಮ್ಮ ಸ್ಕಿನ್ನ ಡ್ಯಾಮೇಜ್ ಆಗಿ ಮತ್ತೆ ಅದನ್ನು ರಿಕವರ್ ಮಾಡೋಕ್ಕೆ ನೀವು ಎಷ್ಟು ಕಷ್ಟಪಡ್ತೀರಾ. ಅದಕ್ಕೆ ಬದಲು ನೀವು ನಾನು ಹೇಳಿರೋ ಬ್ರ್ಯಾಂಡ್ನ ಯೂಸ್ ಮಾಡಿ, ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ. ನಾನು ಯಾವುದೇ ಲೋಕಲ್ ಪ್ರಾಡಕ್ಟ್ಸ್ನ ಹೇಳ್ತಾ ಇಲ್ಲ. ಒಳ್ಳೆ ಬ್ರ್ಯಾಂಡ್ ಒಂದು ಲೆವೆಲ್ಗೆ ಅಂದರೆ ಸ್ಕಿನ್ ಬಂದು ಒಂದು ಲೆವೆಲಲ್ಲಿ ಇರುತ್ತೆ, ಗ್ಲೋನೆಸ್ ಕೊಡುತ್ತೆ, ಸೊ ರಿಚ್ನೆಸ್ ಇರುತ್ತೆ ನಿಮ್ಮ ಫೇಸಲ್ಲಿ ಬಂದು. ನಾನು ಹೇಳಿರೋ ಬ್ರ್ಯಾಂಡ್ನ ಸೀರಿಯಸ್ ಆಗಿ ಬಜೆಟ್ನ ನೋಡ್ಕೊಂಡು ಯಾರೂ ಪ್ರಾಡಕ್ಟ್ಸ್ನ ದಯವಿಟ್ಟು ಪರ್ಚೇಸ್ ಮಾಡಬೇಡಿ. ನಿಮ್ಮ ಸ್ಕಿನ್ನೇ ಡ್ಯಾಮೇಜ್ ಆಗುತ್ತೆ. ಅದಕ್ಕೋಸ್ಕರ ನಾವು ಬಜೆಟ್ ಮೇಲೆ ನಾನು ಯಾವುದೂ ಹೇಳ್ತಾ ಇಲ್ಲ. ಸ್ವಲ್ಪ ಪ್ರೈಸ್ ಬಂದು ಜಾಸ್ತಿನೇ ಇದ್ರೂ ಪರವಾಗಿಲ್ಲ, ನಿಮ್ಗೆ ಅದು ವರ್ತ್ ಇರಬೇಕು. ಆ ಥರ ಬ್ರ್ಯಾಂಡ್ನ ಯೂಸ್ ಮಾಡಿ. ನಿಮ್ಮ ಸ್ಕಿನ್ನಿಗೂ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ. ಇದು ಬಂದು ಜಸ್ಟ್ ಡೈಲಿ ಯೂಸ್ಗೆ ನೀವು ನಾನು ಹೇಳಿರೋದು ಬಂದು ಡೈಲಿ ಯೂಸ್ಗೆ ನೀವು ಯಾವ ರೀತಿ ಪ್ರಿಪೇರ್ ಆಗಬೇಕು. ಸೊ ಇವಾಗ ಬಂದು ಬಿಸಿಲುಗಾಲ, ನೀವು ಸನ್ಸ್ಕ್ರೀನ್ ಇಲ್ಲ ಅಂತಂದರೆ ಹೊರಗಡೆ ಹೋಗೋಕ್ಕೆ ಆಗೋಲ್ಲ. ಕೈ ಬಂದು ತುಂಬ ಟ್ಯಾನ್ ಆಗುತ್ತೆ, ಫೇಸ್ ಟ್ಯಾನ್ ಆಗೋ ಚಾನ್ಸಸ್ ಇರುತ್ತೆ, ನೆಕ್ ಟ್ಯಾನ್ ಆಗೋ ಚಾನ್ಸಸ್ ಇರುತ್ತೆ. ಮೇಯ್ನ್ ನಮ್ಮ ಬಾಡೀಲಿ ಯಾವುದಂದರೆ ಈ ಕೈ ಇದೆ, ತುಂಬ ಟ್ಯಾನ್ ಆಗುತ್ತೆ. ಸೊ ಹಾಗಾಗಿ ನೀವು ಸನ್ಸ್ಕ್ರೀನ್ನ ಮ್ಯಾಂಡೇಟರಿ ಯೂಸ್ ಮಾಡಿ. ನೋಡ್ಕೊಂಡು ನಾನು ಹೇಳಿರೋ ಬ್ರ್ಯಾಂಡಲ್ಲಿ ನಿಮಗೆ ಅದರಲ್ಲಿ ಯಾವ ಬಜೆಟ್ ಆಗಿದೆ ಅಂತ ನೋಡಿಕೊಂಡು ನೀವು ಪರ್ಚೇಸ್ ಮಾಡ್ಬೋದು. ನಾನು ಹೇಳಿರೋ ಬ್ರ್ಯಾಂಡ್ ಸ್ವಲ್ಪ ಕಾಸ್ಟ್ಲಿನೇ, ಬಟ್ ವರ್ತ್ ಇದೆ. ನಾನು ಹೇಳಿರೋ ಪ್ರಾಡಕ್ಟ್ಸ್ ಆಗಿ ನೀವು ಯೂಸ್ ಮಾಡಿ, ನಿಮ್ಮ ಸ್ಕಿನ್ನಿಗೂ ವರ್ತ್ ಅಂತಲೇ ಹೇಳ್ಬೋದು. ಸಿಂಪಲಾಗಿ ಹೇಳಬೇಕಂದ್ರೆ ವರ್ತ್ ಇದೆ. ಸೊ ನೋಡ್ಕೊಂಡು ಪ್ರೈಸ್ನ ನೋಡ್ಕೊಂಡು ಇನ್ವೆಸ್ಟ್ ಮಾಡಿ ನೀವು ಪರ್ಚೇಸ್ ಮಾಡ್ಕೊಳ್ಳಿ, ನಿಮಗೆ ತಕ್ಕನಂತೆ. ಸೊ ಇವಾಗ ಆಗಲ್ಲ, ನನಗೆ ಅಷ್ಟೊಂದು ಅಮೌಂಟ್ ಇಲ್ಲ ಅಂತ ಅನ್ನೋರಿಗೆ ಅದೇ ನಾನು ಹೇಳಿರೋ ಬ್ರ್ಯಾಂಡಲ್ಲಿ ಯಾವ ಬ್ರ್ಯಾಂಡ್ ಪ್ರೈಸ್ ಬಂದು ಕಮ್ಮಿ ಇದೆ ಅದನ್ನು ಯೂಸ್ ಮಾಡ್ಬೋದು. ನಾನು ಹೇಳಿರೋ ಬ್ರ್ಯಾಂಡಲ್ಲಿ ತುಂಬ ಪ್ರೈಸ್ ಕಮ್ಮಿ ಅಂದರೆ ಲ್ಯಾಕ್ಮಿ ಒಂದೇ ಕಮ್ಮಿ ಇರೋದು. ಅದಿಲ್ಲ ಅಂದರೆ ಸೆಟಾಫಿಲ್ ಸ್ವಲ್ಪ ಕಮ್ಮಿ ಇದೆ, ಅದು ಪರವಾಗಿಲ್ಲ, ಒಂದು ಆ್ಯಾವ್ರೇಜ್ ಪ್ರೈಸ್ ಇದೆ, ಅದನ್ನು ನೀವು ಯೂಸ್ ಮಾಡ್ಬೋದು. ಓಕೆ ಗೈಸ್, ಈ ವ್ಲಾಗ್ನ ಏನು ಮಾಡ್ಕೊತೀನಿ. ಈ ವ್ಲಾಗ್ ಏನಾದ್ರು ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಮಾಡಿ. ನಿಮಗೆ ಯಾರಿಗಾದ್ರು ಮೇಕೋವರ್ ಬೇಕಿತ್ತು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ನೆಲ್ಲ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಚೆಕ್ ಮಾಡಿ, DM ಮಾಡಿ. ಇನ್ನೊಂದು ಸಜೆಷನ್ ಏನು ಅಂತಂದರೆ, ದಯವಿಟ್ಟು ಪ್ರೈಸ್ ಮೇಲೆ ಹೋಗಬೇಡಿ. ನಿಮ್ಮ ಫೇಸ್ ಬಂದು ತುಂಬ ಇಂಪಾರ್ಟೆಂಟ್, ನೀವು ಅದಕ್ಕೆ ತುಂಬ ಕೇರ್ ಮಾಡಿ. ಪ್ರೈಸ್ನ ನೋಡಬೇಡಿ, ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಆ್ಯಂಡ್ ಕ್ವಾಲಿಟಿನ ನೋಡ್ಕೊಂಡು ನೀವು ಪ್ರೈಸ್ನ ಇನ್ವೆಸ್ಟ್ ಮಾಡಿ ನೀವು ಪರ್ಚೇಸ್ ಮಾಡ್ಬೋದು. ನಾನು ಹೇಳಿರೋ ಪ್ರಾಡಕ್ಟ್ಸ್ ಒನ್ ಆಫ್ ದ ಬೆಸ್ಟ್ ಅಂತಲೇ ಹೇಳ್ಬೋದು. ಯಾರ ಹತ್ರ ಬೇಕಾದರೂ ಹೋಗಿ ಕೇಳಿ ಈ ಬ್ರ್ಯಾಂಡ್ ಚೆನ್ನಾಗಿದೆ ಅಂತ, ಎಲ್ಲರ ಹತ್ರನೂ ಒಂದೇ ಆನ್ಸರ್ ಬರೋದು, ಚೆನ್ನಾಗಿದೆ ಅಂತಲೇ ಹೇಳೋದು. ಬೆಸ್ಟ್ ಬ್ರ್ಯಾಂಡ್. ನಾನು ಹೇಳಿರೋದೆಲ್ಲ ಸ್ವಲ್ಪ ಕಾಸ್ಟ್ಲಿ ಇರ್ಬೋದು, ಅದೇ ಬ್ರ್ಯಾಂಡ್ ಮಾತ್ರ ಸೂಪರಾಗಿದೆ. ಓಕೆ ಗೈಸ್, ಬಾಯ್, ಲವ್ ಯು. ಇದೇ ಥರ ಯಾವಾಗಲೂ ಸಪೋರ್ಟ್ ಮಾಡ್ತಾಯಿರಿ.